ಹೊಸ ವರ್ಷಾಚರಣೆ ಹಿನ್ನೆಲೆ ಬುಧವಾರ ಬೆಳಗ್ಗೆ 11:30ಕ್ಕೆ ಚಿತ್ರದುರ್ಗದ ಐತಿಹಾಸಿಕ ಕೋಟೆಗೆ ಪ್ರವಾಸಿಗರ ದಂಡು ಹರಿದು ಬಂದಿದೆ. ಇನ್ನು ಎಲ್ಲೆಡೆ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿಕೊಂಡು ಬಂದಿದ್ದು, ಚಿತ್ರದುರ್ಗದ 7 ಸುತ್ತಿನ ಕೋಟೆಗೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಐತಿಹಾಸಿಕ 7 ಸುತ್ತಿನ ಕೋಟೆ ವೀಕ್ಷಣೆಗೆ ಕೇಕ್ ಹಿಡಿದು ಬಂದ ಪ್ರವಾಸಿಗರು ಕೋಟೆಯಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹೊಸ ವರ್ಷವನ್ನು ಸಂಭ್ರಮಿಸಿದ್ದಾರೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ 7 ಸುತ್ತಿನ ಕೋಟೆಗೆ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಹಸ್ರಾರು ಪ್ರವಾಸಿಗರು ಆಗಮಿಸಿ ಕೋಟೆಯನ್ನು ವೀಕ್ಷಣೆ ಮಾಡಿ ಕೋಟೆಯಲ್ಲಿನ ಏಕನಾಥೇಶ್ವರಿ ದೇವಾಲಯ, ಗಣಪತಿ ದೇವಾಲಯ, ಒನಕೆ ಓಬವ್ವನ ಕಿಂಡಿ, ಅಕ್ಕ ತಂಗಿ ಹೊಂಡ, ಪಳೆಗಾರರ ಕಚೇರಿ, ದುರ್ಗದ ಸೌಂದರ್ಯ ವೀಕ್ಷಣೆಯ ಸ್ಥಳ, ಕುದುರೆ ಹೆಜ್ಜೆ ವೀಕ್ಷಣೆ ಮಾಡಿದರು. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಸಡಗರ ಹಾಗೂ ಸಂಭ್ರಮದಿಂದ 2025 ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಸಂಭ್ರಮಿಸಿದ್ದಾರೆ. Keep on the gear. वो भी लेफ्ट का हुआ रहता तो अलग रहता था, वो राइट का गया ಚಾರ್ಜ್ ಇಲ್ಲ ಬ್ಯಾಟ್ರಿ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಳ್ಳಿ ಕಂದ ಎಲ್ಲ ಚಾಕು ಇಟ್ಕೊಳ್ಳಿ ಅಂತ ಕೈ ಇಟ್ಕೊಳ್ಳೋ ತಗೋ ಅಯ್ಯ ಪೇಪರ್ ಅದು ಕರ್ನಾಟಕದ ಎಲ್ಲ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ನಾವು ಒಂದೊಂದು ಕಡೆ ಹೋಗ್ತಾ ಇದ್ವಿ, ಒಂದೊಂದು ಸಲ ರೆಸಾರ್ಟು, ಬೇರೆ ಬೇರೆ ಊರುಗಳು. ಸೊ ಈ ಸಲ ನಾವು ಚಿತ್ರದುರ್ಗ ಬಂದಿದ್ದೀವಿ ಕೋಟೆ ನೋಡೋದಕ್ಕೋಸ್ಕರ ಅಂತ. ಸೊ ತುಂಬ ಖುಷಿ ಆಗ್ತದೆ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಇನ್ನೂ ಸುತ್ತಮುತ್ತ ಇರೋವಂಥ ಪ್ಲೇಸೆಲ್ಲ ನೋಡಿಕೊಂಡು ಸೊ ಈ ದಿನ ನಾವು ಎಂಜಾಯ್ ಮಾಡಿಕೊಂಡು ನಾವು ಬೆಂಗಳೂರಿಂದ ಬಂದಿರೋದು. ಪ್ರತಿ ಸಲ ಬೆಂಗಳೂರಿನಲ್ಲಿ ಸುತ್ತಮುತ್ತ ತುಂಬ ಪ್ಲೇಸ್ಗಳನ್ನ ನೋಡ್ತಾ ಇದ್ವಿ. ಈ ಸಲ ಚಿತ್ರದುರ್ಗ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ. ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತದೆ. ಇಲ್ಲೆಲ್ಲ ಬಂದು ಇದೆಲ್ಲ ಕೇಕ್ ಕಟಿಂಗ್ ಮಾಡಿದ್ದೀವಿ, ಖುಷಿ ಆಯಿತು. ಸೆಲೆಬ್ರೇಷನ್ ಒಂಥರ ವಿಭಿನ್ನವಾಗಿ ಇದ್ದಿದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಾನು ಬೆಂಗಳೂರಿಂದ ಬಂದಿರೋದು. ಅಲ್ಲಿ ಹತ್ರ ಹೋಗಿ ನೋಡಾಡ್ತಿದ್ವಿ ಎಲ್ಲ ಕಡೆ. ಇಲ್ಲಿ ತುಂಬ ಚೆನ್ನಾಗಿದೆ ಕೋಟೆ ಎಲ್ಲ, ಅದಕ್ಕೆ ಚಿತ್ರದುರ್ಗ ಈ ಸಲ ಬಂದಿದ್ದೀವಿ, ಎಂಜಾಯ್ ಮಾಡೋಣ ಅಂತ.